ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ರಾಜ್ಯದ ಹೋಟೆಲ್ ಉದ್ಯಮವನ್ನು ಅಲ್ಲೋಲ ಕಲ್ಲೋಲವನ್ನಾಗಿಸಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಬಂದ್ ಆಗ್ತಾ ಇದ್ರೆ ಮತ್ತೆ ಕೆಲವು ಹೋಟೆಲ್ಗಳು ಮುಚ್ಚುವ ಹಂತಕ್ಕೆ ಬಂದಿವೆ. ಪರಿಸ್ಥಿತಿ ಹೀಗಿರುವಾಗ ಹೋಟೆಲ್ಗಳಿಗೆ ಕೇವಲ 1000 ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ರಾಜ್ಯದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಈ ಹಿನ್ನೆಲೆಯಲ್ಲಿ ಆಹಾರ ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಅನಿಲ ಪೂರೈಕೆ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಕೆಎಚ್ ಮುನಿಯಪ್ಪ, ಹೋಟೆಲ್ಗಳಿಗೆ ನಿತ್ಯ 1000 ಹಾಗೂ ಆಟೋಗಳಿಗೆ 2500 ಗ್ಯಾಸ್ ಸಿಲಿಂಡರ್ ವಿತರಿಸಲು ತೀರ್ಮಾನಿಸಲಾಯಿತು ಅಂತ ಹೇಳಿದ್ರು. ರಾಜ್ಯಕ್ಕೆ ನಿತ್ಯ 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಗತ್ಯ ಇದೆ. ಆದ್ರೀಗ 9,000 ಸಿಲಿಂಡರ್ಗಳು ಸಿಗ್ತಾ ಇದೆ. ಈ ಪೈಕಿ 4,000 ಸಿಲಿಂಡರ್ಗಳು ಆಸ್ಪತ್ರೆಗಳಿಗೆ ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಕಮರ್ಷಿಯಲ್ ಅನ್ನ ಈಗ ಸುಮಾರು 9,500 ಸಿಲಿಂಡರ್ನ ಈ ವಾರದಲ್ಲಿ ಪ್ರತಿದಿನ ಕೊಡಕ್ಕೆ ಏರ್ಪಾಟ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಹಾಸ್ಪಿಟ್ಲು, ಸ್ಕೂಲು, ಶಾಲೆಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಏರ್ಪೋರ್ಟು ಇಂಥ ಬಹಳ ಮುಖ್ಯವಾದಂಥ ಕಡೆ ಒಂದು ಸುಮಾರು 4,200, 1,200, ಒಂದು 5,400 ಸಿಲಿಂಡರ್ ಅಲ್ಲಿ ಹೋಗ್ತದೆ. ಉಳಿದಿದ್ದನ್ನು ಬಹಳ ಮುಖ್ಯವಾಗಿ ಆಟೋ ಓಡಿಸೋರೆಲ್ಲ ಕೂಡ ಗ್ಯಾಸ್ ಉಪಯೋಗಿಸ್ತಾರೆ. ಅವ್ರಿಗೊಂದು 2,500 ಸಿಲಿಂಡ್ರನ್ನ ಕೊಡೋದು ಮಾಡಿದ್ವಿ. ಉಳಿದಿದ್ದನ್ನು ಹೋಟ್ಲವ್ರಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆದರೆ ಪಾಪ ಅಷ್ಟು ಅವರಿಗೆ ಸುಮಾರು ಹೋಟ್ಲ್ಸ್ ಇರೋದರಿಂದ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತದೆ ಅನಿವಾರ್ಯ. ಅಷ್ಟು ಉಳಿದಿರೋದು ಕೂಡ ಅಸೋಸಿಯೇಷನವ್ರಿಗೆ ಹೇಳಿ ಅದನ್ನು ಯಾವ ರೀತಿ ವಿತರಣೆ ಮಾಡಬೇಕು ಅಂತ ಡಿಸ್ಟ್ರಿಬ್ಯೂಟರ್ಸ್ಗೆ ಅದು ವರದಿ ಹೋಗ್ತದೆ. ನಾಡಿನಲ್ಲಿಯೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಬೆಂಗಳೂರಿನ ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಮತ್ತೆ ಕೆಲವು ಹೋಟೆಲ್ಗಳು ಡಬಲ್ ರೇಟ್ಗೆ ಸಿಲಿಂಡರ್ ಖರೀದಿ ಮಾಡಿ ಊಟ ತಿಂಡಿ ಒದಗಿಸ್ತಾ ಇದೆ. ಮತ್ತೆ ಕೆಲವು ಹೋಟೆಲ್ಗಳು ಸೌದೆ ಬಳಸಿ ತಿಂಡಿ ತಯಾರಿಸ್ತಾ ಇವೆ. ಈ ಸಮಸ್ಯೆಯನ್ನ ಬಂಡವಾಳ ಮಾಡಿಕೊಂಡ ಕೆಲ ಹೋಟೆಲ್ಗಳು ಊಟ ತಿಂಡಿ ಬೆಲೆಯನ್ನ 5 ರಿಂದ 10 ರೂಪಾಯಿಗೆ ಏರಿಕೆ ಮಾಡಿವೆ. ಏನ್ ಮಾಡ್ದಿರಾ, ಎಲ್ಲಾರ್ಗೂ ಬಂದಿದೆ, ಎಲ್ಲಾರ್ಗೂ ಆಗೋದೇ, ನಮಗೂ ಎಲ್ಲ. ಬಟ್ ಈ ರೀತಿ ಆಗಬಾರ್ದಾಗಿತ್ತು. ಬರೀ ಒಂದು 10-15 ದಿವಸಕ್ಕೋಸ್ಕರ ಈ ಥರ ಆಗಿರೋದು ಭಾಳ ಅನ್ಯಾಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ವಾಣಿಜ್ಯ ಅನಿಲ ಸಿಲಿಂಡರ್ ಹೊಂದಿಸಲು ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಸುಖಿ ಭವನ್ ಹೋಟೆಲ್ನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಒಲೆಯಲ್ಲಿಯೇ ಸಿಬ್ಬಂದಿ ಅಡುಗೆ ತಯಾರಿಸ್ತಾ ಇದ್ದಾರೆ. ಇಲ್ಲಿ ಗ್ಯಾಸ್ ಲಭ್ಯವಿದ್ದ ಸಂದರ್ಭದಲ್ಲಿ ದಿನಕ್ಕೆ 60 ರಿಂದ 70 ಖಾದ್ಯ ತಿನಿಸು ಮಾಡಲಾಗ್ತಾ ಇತ್ತು. ಈಗ ಕೇವಲ 10 ಖಾದ್ಯ ತಿನಿಸುಗಳಷ್ಟೇ ತಯಾರಿಸಲಾಗ್ತಾ ಇದೆ. ಗ್ರಾಹಕರ ಸಂಖ್ಯೆ 1,500 ರಿಂದ 500 ಜನರಿಗೆ ಇಳಿಕೆಯಾಗಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಅಂತ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಉಂಟಾಗಿರುವ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವ್ಯತ್ಯಯವು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಮಡಿಕೇರಿ ನಗರದಲ್ಲಿ 2ನೇ ಹೋಟೆಲ್ ಮುಚ್ಚಲಾಗಿದೆ. ಗ್ಯಾಸ್ ಅಲಭ್ಯತೆಯಿಂದ ನಗರದ ಬಸ್ ನಿಲ್ದಾಣ ರಸ್ತೆಯಲ್ಲಿರುವ ಹೋಟೆಲ್ ರೈನ್ಬೋ ಬಂದ್ ಮಾಡಲಾಗಿದೆ. ಹೋಟೆಲ್ನ 15 ನೌಕರರಿಗೂ ಕಡ್ಡಾಯ ರಜೆ ನೀಡಲಾಗಿದೆ. ಈಗ ಲಾಸ್ಟ್ 2 ವೀಕ್ಸ್ ನಾವು ಬಂದ್ ಮಾಡಿದ್ದೀವಿ. ಮೇನ್ ಪ್ರಾಬ್ಲಮ್ ಗ್ಯಾಸ್ ಇಶ್ಯೂ. ಹಾಗೆ ನಾವು ಈಗ ಮಾಮೂಲಿ ಸಿಗಲಿಂದ ಸಿಗ್ತಾ ಇದೆ, ಕಮರ್ಷಿಯಲ್ ಎಲ್ಲೂ ಸಿಗ್ತಾ ಇಲ್ಲ. ಇವನ್ ಗ್ಯಾಸ್ ಗಾರ್ಡನ್ಗೆ ಹೋದ್ರೆ ಕೊಡ್ತಾ ಇಲ್ಲ. ನಮಗೆ ಪರ್ ಡೇ 6. ಶಿವಮೊಗ್ಗ ನಗರದಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಬಿಸಿ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ಅಡುಗೆ ಅನಿಲ ಸಮಸ್ಯೆಯಿಂದ ರಿವಾರ್ಡ್ ಸಂಸ್ಥೆಯು ಇಂದಿರಾ ಕ್ಯಾಂಟೀನ್ಗೆ ಊಟ ಪೂರೈಸುವುದನ್ನೇ ಬಂದ್ ಮಾಡಿದೆ. ಹೀಗಾಗಿ ನಗರದ 6 ಇಂದಿರಾ ಕ್ಯಾಂಟೀನ್ಗಳನ್ನು ಮುಚ್ಚಲಾಗಿದೆ. ಇದರಿಂದ ಬಡ ಕೂಲಿ ಕಾರ್ಮಿಕರು ಊಟ ತಿಂಡಿ ಸಿಗದೆ ಪರದಾಡುವಂತಾಗಿದೆ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಇದಾವೆ. ಶಿವಮೊಗ್ಗದಲ್ಲಿರುವಂತಹ ನಾವು ಈಗ ಸಹಕರಿಸ್ತಿರುವುದು ಈ ಒಂದು ಇಂದಿರಾ ಕ್ಯಾಂಟೀನ್ ಕಿಚನ್ ಇದೆ. ಈ ಕಿಚನ್ ಮೂಲಕವಾಗಿ ಒಂದು ಶಿವಮೊಗ್ಗ ನಗರದಲ್ಲಿರುವಂತಹ 6 ಇಂದಿರಾ ಕ್ಯಾಂಟೀನ್ ಇದೆ. ಆ 6 ಇಂದಿರಾ ಕ್ಯಾಂಟೀನ್ ಕೂಡ ಇಲ್ಲಿಂದ ಎಲ್ಲ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನ ಊಟ ಪೂರೈಕೆ ಆಗ್ತಾ ಇತ್ತು. ಆದರೆ ಕಳೆದ 1 ವಾರಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಕಮರ್ಷಿಯಲ್ ಸಿಲಿಂಡರ್ ಸಿಗದಿರೋದ್ರಿಂದ ಸಾಕಷ್ಟು ಸಮಸ್ಯೆ ಶುರು ಆಗಿದೆ. ಇಂದಿರಾ ಕ್ಯಾಂಟೀನ್ ಕಿಚನ್ದಲ್ಲಿ ಕೂಡ ಅವರು ಕೂಡ ಸಾಕಷ್ಟು ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರಕ್ಕೆ, ಇದಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಕೊಡಬೇಕಂತ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಏನು 6 ಕ್ಯಾಂಟೀನ್ಗಳಿಗೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎಲ್ಲ ಸಪ್ಲೈ ಆಗಬೇಕಾಯಿತು. ಅದಕ್ಕೆ ಸಮಸ್ಯೆ ಆಗಿದೆ. ಈಗ
ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಸೌದೆಗೆ ಬೇಡಿಕೆ ಹೆಚ್ಚಾಗಿದೆ. ಗದಗ ಜಿಲ್ಲೆಯಲ್ಲಿಯೂ ಸೌದೆ ಬೆಲೆ ಹೆಚ್ಚಳದಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. 250 ರೂಪಾಯಿ ಇದ್ದ 1 ಕ್ವಿಂಟಲ್ ಸೌದೆ ಈಗ 400 ರಿಂದ 450 ರೂಪಾಯಿಗೆ ಹೆಚ್ಚಳವಾಗಿದೆ. ದರ ಏರಿಕೆ ನಡುವೆಯೂ ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿಯೇ ಅಡುಗೆ ಮಾಡಲು ಮಾಲೀಕರು ತಯಾರಿ ನಡೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಬಿಸಿಯೂಟಕ್ಕೂ ಗ್ಯಾಸ್ ಸಿಲಿಂಡರ್ ಕೊರತೆ ಬಿಸಿ ತಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದೆ. ಹೀಗಾಗಿ ಕಳೆದ 5 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸರಬರಾಜು ಇಲ್ಲದೆ ಶಾಲಾ ಸಿಬ್ಬಂದಿ ಪರದಾಡುವಂತಾಗಿದೆ. ಶಾಲೆಯ ಪಕ್ಕದ ಬಯಲಲ್ಲಿಯೇ ಸೌದೆ ಬಳಸಿ ಬಿಸಿಯೂಟ ತಯಾರು ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದ ಪರಿಣಾಮವಾಗಿ ರಾಯಚೂರಲ್ಲೂ ಅಡುಗೆ ಎಣ್ಣೆ ದರ ಹೆಚ್ಚಳವಾಗಿದೆ. ರಿಟೇಲ್ ಮಳಿಗೆಗಳಲ್ಲಿ 1 ಕೆಜಿ ಅಡುಗೆ ಎಣ್ಣೆಗೆ 15 ರಿಂದ 20 ರೂಪಾಯಿಗೆ ಹೆಚ್ಚಳವಾಗಿದೆ. ಹೋಲ್ಸೇಲ್ನಲ್ಲಿ 1 ಕೆಜಿ 8 ರಿಂದ 10 ರೂಪಾಯಿ ಏರಿಕೆಯಾಗಿದೆ. ಕಳೆದ ಕೆಲ ವಾರದಿಂದ ನಿತ್ಯ ಹೆಚ್ಚಾಗ್ತಾ ಇರೋ ಅಡುಗೆ ಎಣ್ಣೆ ದರ ನೋಡಿ ಗ್ರಾಹಕರು ಆತಂಕಗೊಂಡಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ತರಕಾರಿ ದರದ ಮೇಲೆ ಪರಿಣಾಮ ಬೀರಿದೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ತೀವ್ರ ಕುಸಿತ ಕಂಡಿದೆ. ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ದು, ಬೀನ್ಸ್, ಕ್ಯಾಬೇಜ್, ಹೂಕೋಸು, ಕ್ಯಾಪ್ಸಿಕಂ, ಬಚ್ಚಿ ಮೆಣಸಿನಕಾಯಿ, ಸ್ವೀಟ್ ಕಾರ್ನ್ ಖರೀದಿ 60% ಕುಸಿತಗೊಂಡಿದೆ. ಹೊರ ರಾಜ್ಯಗಳಿಂದಲೂ ಬೇಡಿಕೆ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ರೈತರ ಮೇಲು ತಟ್ಟಿದೆ. ಬೆಳೆದ ಬೆಳೆಗಳಿಗೆ ಬೆಲೆ ಇಲ್ಲದ ಕಾರಣ ಪ್ರತಿಭಟನೆ ಹಾದಿ ತುಳಿದಿದ್ದಾರೆ. ಕೋಲಾರದಲ್ಲಿ ರೈತರು ತರಕಾರಿಗಳನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಬದನೆಕಾಯಿ, ಕ್ಯಾರೆಟ್, ಮೂಲಂಗಿ ಸೇರಿದಂತೆ ವಿವಿಧ ಬಗೆಯ ತರಕಾರಿಗಳನ್ನು ರಸ್ತೆಗೆ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಕನಿಷ್ಠ 5 ರೂಪಾಯಿ ಸಹ ಸಿಗ್ತಾ ಇಲ್ಲ. ಸರ್ಕಾರ ಕೂಡಲೇ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಅನಿಲ ಕೊರತೆ ಕೇವಲ ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ನೇಕಾರರನ್ನು ಕೂಡ ಸಂಕಷ್ಟಕ್ಕೆ ದೂಡಿದೆ. ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ಬರೆ ಎಳೆದಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೌದೆ ಬಳಕೆಯಿಂದಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ಕೋಲಾರ ನಗರದ ಹೋಟೆಲ್ಗಳ ಮೇಲೆ ದಾಳಿ ನಡೆಸಲಾಯಿತು. ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಬಳಕೆ ಮಾಡಿದ ಆರೋಪದ ಹಿನ್ನೆಲೆ ಆಹಾರ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ಮಾಡಿದರು. ಎಡಿಸಿ ಮಂಗಳ ಅವರಿಗೆ ತಹಶೀಲ್ದಾರ್ ನಯನ, ಆಹಾರ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದರು. ಹಾವೇರಿ ಜಿಲ್ಲೆಯಲ್ಲಿ ಹೋಟೆಲ್ಗಳ ಸ್ಥಿತಿ ಶೋಚನೀಯವಾಗಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದು ಬಂದ್ ಹಂತಕ್ಕೆ ತಲುಪಿದೆ. ಹಾವೇರಿ ಶ್ರೀ ಬ್ರಾಹ್ಮಿ ರೆಸ್ಟೋರೆಂಟ್ನಲ್ಲಿ ಚೈನೀಸ್ ಆಹಾರ ಪದಾರ್ಥ ಬಂದ್ ಆಗಿದೆ. ಎದ್ದಿಲುವರಿಯಲ್ಲಿ ಅಡುಗೆ ತಯಾರಿಸಲಾಗ್ತಾ ಇದೆ. ನಾರ್ತ್ ಇಂಡಿಯನ್ ಊಟ, ಅನ್ನ ಸಾಂಬಾರ್, ಸೀಮಿತ ತಿಂಡಿಗಳು ಮಾತ್ರ ಸಿಗ್ತಾ ಇವೆ. ಕಾರ್ಮಿಕರು ಕೂಡ ಊರಿಗೆ ಕಳುಹಿಸುವ ಸ್ಥಿತಿ ಬಂದಿದೆ ಅಂತ ಹೋಟೆಲ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಸಿಲಿಂಡರ್ ಕೊರತೆ ಒಂದು ವಾರದಿಂದ ತುಂಬ ತೀವ್ರವಾಗಿ ಎದುರಿಸ್ತಾ ಇದ್ದೀವಿ. ಸ್ವಲ್ಪ ಮೆನು ಎಲ್ಲ ಕಟ್ ಮಾಡಿ ಏನು ಅಂದರೆ ಒಂದು 2-3 ದಿವಸ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಏನು ಸಾಧ್ಯತೆ ಇದೆಯೋ ಅಷ್ಟಕ್ಕೆ ಸೆಟ್ ಮಾಡಿಕೊಂಡು ಹೋಟೆಲ್ ಓಪನ್ ಮಾಡ್ತಾ ಇದ್ದೀವಿ. ಅಡುಗೆ ಅನಿಲ ಕೊರತೆ ಬಿಸಿ ಬಾಗಲಕೋಟೆ ನಗರದ ಇಂದಿರಾ ಕ್ಯಾಂಟೀನ್ಗೆ ಬರೆ ಎಳೆದಿದೆ. ಸಿಲಿಂಡರ್ ಸಿಗದ ಹಿನ್ನೆಲೆ ಉಪಹಾರ ಊಟದ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಪ್ರತಿದಿನ ಬೆಳಗ್ಗೆ 400 ಪ್ಲೇಟ್ ಇಡ್ಲಿ, ಪಲಾವ್ ತಯಾರಿಸಲಾಗ್ತಿತ್ತು. ಆದರೆ ಈಗ ಅದರ ಸಂಖ್ಯೆ 150 ರಿಂದ 200 ಪ್ಲೇಟ್ಗೆ ಸೀಮಿತ ಆಗಿದೆ. ವಾರಕ್ಕೆ 5 ಸಿಲಿಂಡರ್ ಅವಶ್ಯಕತೆ ಇತ್ತು. ಸಿಗ್ತಾ ಇರೋದು 1 ಸಿಲಿಂಡರ್ ಮಾತ್ರ. ಇನ್ನೂ 1 ವಾರ ಹೀಗೆ ಪರಿಸ್ಥಿತಿ ಮುಂದುವರೆದರೆ ಕ್ಯಾಂಟೀನ್ ಬಂದ್ ಮಾಡೋ ಸ್ಥಿತಿ ಬರುತ್ತೆ ಅಂತ ಸಿಬ್ಬಂದಿ ನೋವು ತೋಡ್ಕೊಂಡಿದ್ದಾರೆ. ಕೊಲ್ಲಿ ಯುದ್ಧ ಬೆಳಗಾವಿಯ ನೇಕಾರರನ್ನ ಸಂಕಷ್ಟಕ್ಕೆ ದೂಡಿದೆ. ಯುದ್ಧದ ನೆಪದಲ್ಲಿ ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ. ಸೀರೆಗೆ ಬಳಸುವ ಮೆಟಾಲಿಕ್ ಜರಿ ಪಾಲಿಸ್ಟರ್ ಬೆಲೆ ಹೆಚ್ಚಳವಾಗಿದೆ. 240 ರೂಪಾಯಿ ಇದ್ದ ಮೆಟಾಲಿಕ್ ಬೆಲೆ 300 ರೂಪಾಯಿಗೆ ಏರಿಕೆಯಾಗಿದೆ. 109 ರೂಪಾಯಿ ಇದ್ದ ಪಾಲಿಸ್ಟರ್ ದರ 140ಕ್ಕೆ ಜಿಗಿದಿದೆ. ಇದರಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿರುವ 28,000 ಮಗ್ಗದ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ವಾಣಿಜ್ಯ ಅನಿಲ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಹೋಟೆಲ್ಗಳು ಸೌದೆ ಮರೆ ಹೋಗ್ತಾ ಇದ್ದು ಹೆಚ್ಚಾಗಿ ಸೌದೆ ಬಳಕೆಯಿಂದ ಮಾರಕ ರೋಗಗಳೂ ಬರುತ್ತವೆ ಅಂತ ವೈದ್ಯರು ಎಚ್ಚರಿಸ್ತಾ ಇದ್ದಾರೆ. ಕ್ಯಾನ್ಸರ್, ಟಿಬಿ, ಅಸ್ತಮಾ ಸೇರಿದಂತೆ 10 ರೋಗಗಳಿಗೆ ಸೌದೆಯ ಹೊಗೆ ಕಾರಣವಾಗಲಿದೆ ಅಂತ ವಾರ್ನ್ ಮಾಡಿದ್ದಾರೆ. 1 ಗಂಟೆ ಸೌದೆ ಉರಿಸೋದ್ರಿಂದ ಉತ್ಪತ್ತಿಯಾಗುವ ಹೊಗೆ 30 ಸಿಗರೆಟ್ಗಳಿಗಿಂತ ಹೆಚ್ಚು ಕ್ಯಾನ್ಸರ್ ಕಾರಕ ಹೊಗೆ ಅಂತ ಎಚ್ಚರಿಸಿದ್ದಾರೆ. ಸೌದೆ ಒಳಗೆ ಯೂಸ್ ಮಾಡದಿರೋದು ಒಳ್ಳೆಯದೇ. ಯಾಕೆಂದರೆ ಇದು ಹೇಳ್ದಂಗೆ ಕ್ಯಾನ್ಸರ್ ಒಂದೇ ಅಲ್ಲ, ಬೇರೆ ಎಲ್ಲ ಥರದ ರೆಸ್ಪಿರೇಟರಿ ಡಿಸೀಸಸ್ ಆಗ್ಬೋದು, COPD ಆಗ್ಬೋದು, ಆಸ್ಮಾ ಆಗ್ಬೋದು, ವೀಸಿಂಗ್ ಆಗ್ಬೋದು. ನೀವಾಗಲೇ ಹೇಳ್ದಂಗೆ ನಮ್ಮ ಬ್ಯಾಂಗ್ಳೂರಿರೋ ಪೊಲ್ಯೂಷನ್ಗೆ ಇದು ಇಟ್ ವಿಲ್ ಆ್ಯಡ್ ಟು ಇಟ್. ಸೊ ಆದಷ್ಟು ಸೌದೆ ಒಲೆ ಯೂಸ್ ಮಾಡದಿರೋದು ಒಳ್ಳೆಯದು. ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟಿಸ್ತಾ ಇದೆ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಸೌದೆ ಒಲೆಯಲ್ಲಿ ಹಾಲು ಕಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಯುದ್ಧದ ಹೆಸರಿನಲ್ಲಿ ರಸ್ತೆಗೆ ನಿಲ್ಲಿಸಿದ ನರೇಂದ್ರ ಮೋದಿ ಸರ್ಕಾರಕ್ಕೆ ರಾಮನಗರದ ಐಜೂರು ವೃತ್ತದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕ ಪ್ರತಿಭಟಿಸಿತು. ಅಣಕು ಸಿಲಿಂಡರ್ ಇಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಅನಿಲ ಕೊರತೆಯ ನಡುವೆಯೇ ಉಡುಪಿಯಲ್ಲಿ LPG ಗ್ಯಾಸ್ ಟ್ಯಾಂಕರ್ ಮಗುಚಿ ಬಿದ್ದಿದೆ. ಕಾಪು ತಾಲೂಕಿನ ಕಟ್ಪಾಡಿಯಲ್ಲಿ ಚಾಲಕನಿಂದ ನಿಯಂತ್ರಣ ಕಳೆದುಕೊಂಡ ಗ್ಯಾಸ್ ಟ್ಯಾಂಕರ್ ಅಪಘಾತಕ್ಕೀಡಾಯಿತು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಯಾವುದೇ ಅನಾಹುತವಾಗದಂತೆ ನೋಡಿಕೊಂಡ್ರು. ಗ್ಯಾಸ್ ಟ್ಯಾಂಕರ್ ಮಗುಚಿ ಬಿದ್ದಿದ್ರಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಸ್ತವ್ಯಸ್ತ ಉಂಟಾಗಿತ್ತು. ಒಂದು ಮಾರ್ಗದಲ್ಲಿ ಸಂಚಾರ ಬಂದ್ ಮಾಡಿದ್ರಿಂದ ವಾಹನ ಸಂಚಾರ ಮಂದಗತಿಯಲ್ಲಿ ಸಾಗಿತು. ಇದರಿಂದಾಗಿ ಸವಾರರು ಪರದಾಡಿದ್ರು. ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆಯಲಿದೆ. ಇಂದೇ 2 ಕ್ಷೇತ್ರಗಳ ಉಪಚುನಾವಣಾ ಅಧಿಸೂಚನೆ ಹೊರಬಿದ್ದಿದೆ. ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ. ಮಾರ್ಚ್ 24 ನಾಮಪತ್ರ ಪರಿಶೀಲನೆಯಾಗುತ್ತೆ. ಮಾರ್ಚ್ 26ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು, ಏಪ್ರಿಲ್ 9ರಂದು ಮತದಾನ, ಮೇ 4ಕ್ಕೆ ಮತ ಎಣಿಕೆ ನಡೆಯಲಿದೆ. ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ದಾವಣಗೆರೆ ದಕ್ಷಿಣ ಹಾಗೂ HY ಬೇಟಿ ಅವರ ನಿಧನದಿಂದಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇರೋದು. ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಬನ್ನೇರುಘಟ್ಟ ರಸ್ತೆಯ ಬೆಳೆಕಳ್ಳಿಯಲ್ಲಿ ಪತಿಯೇ ಪತ್ನಿಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಪತ್ನಿ ಗೌರಮ್ಮಾಳ ಕತ್ತು ಕೊಯ್ದು ಪತಿ ನಾಗರಾಜ್ ಪರಾರಿಯಾಗಿದ್ದಾನೆ. ಜಗಳೂರು ಮೂಲದ ದಂಪತಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ದಂಪತಿಯ 3 ಮಕ್ಕಳು ಕೇಟರಿಂಗ್ ಕೆಲಸ ಮಾಡ್ತಿದ್ರು. ನಿನ್ನೆ ರಾತ್ರಿ ಕುಡಿದು ಬಂದ ನಾಗರಾಜ್ ಪತ್ನಿಯನ್ನ ಕೊಲೆ ಮಾಡಿ ಕಾಲ್ಕಿತ್ತಿದ್ದಾನೆ. ಆರೋಪಿಗಾಗಿ ಮೈಕೋ ಲೇಔಟ್ ಪೊಲೀಸರು ಶೋಧ ನಡೆಸಿದ್ದಾರೆ. ಬೆಳಗಾವಿ ತಾಲೂಕಿನಲ್ಲಿ ಸಂಭವಿಸಿದ 2 ಲಾರಿಗಳ ನಡುವೆ ಮುಖಾಮುಖಿ ಡಿಕ್ಕಿಯಲ್ಲಿ ಓರ್ವ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಹಿರೇಬಾಗೇವಾಡಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಕೊಲ್ಹಾಪುರ ಮೂಲದ ಅಪ್ಪ ಸಾಹೇಬ್ ಧಾಬಲೆ ಸಾವನ್ನಪ್ಪಿದ್ದಾರೆ. ಸಿಮೆಂಟ್ ಮತ್ತು ಈರುಳ್ಳಿ ತುಂಬಿಕೊಂಡು ಹೋಗ್ತಿದ್ದ 2 ಲಾರಿಗಳ ಮಧ್ಯೆ ಈ ಅಪಘಾತವಾಗಿದೆ. ಡಿಕ್ಕಿ ರಭಸಕ್ಕೆ ಲಕ್ಷಾಂತರ ಮೌಲ್ಯದ ಈರುಳ್ಳಿ ಬೀದಿ ಪಾಲಾಗಿದೆ. ಹಿರೇಬಾಗೇವಾಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅರಗಿಣಮರ ಕ್ಯಾಂಪ್ ರಸ್ತೆಯಲ್ಲಿ ಧೂಳಿನಿಂದ ಜನ ಒದ್ದಾಟ ನಡೆಸುವಂತಾಗಿದೆ. ರಾಯಚೂರು ಸಿಂಧನೂರು ಚತುಷ್ಪಥ ಕಾಮಗಾರಿ ಹಿನ್ನೆಲೆ ಕಾಮಗಾರಿಗೆ ಬಳಕೆಯಾಗುವ ಟಿಪ್ಪರ್ಗಳು ಇದೇ ಹಾದಿಯಲ್ಲಿ ಓಡಾಡ್ತಾ ಇವೆ. ಅರಗಿಣಮರ ಕ್ಯಾಂಪ್ನಿಂದ RH ಕ್ಯಾಂಪ್ ಮಾರ್ಗ ರಸ್ತೆ ದುಸ್ಥಿತಿಗೆ ಕಾರಣವಾಗಿದೆ. ಧೂಳಿನಿಂದ ಸ್ಥಳೀಯರು ಕಂಗಾಲಾಗಿದ್ದು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ತಲೆ ಮೇಲೆ ಹಾಲೋ ಬ್ಲಾಕ್ ಇಟ್ಟಿಗೆ ಹಾಕಿ ದೊಣ್ಣೆಯಿಂದ ಹೊಡೆದು ಯುವಕನ ಕೊಲೆ ಪ್ರಕರಣ ಸಂಬಂಧ 4ರನ್ನು ಬಂಧಿಸಲಾಗಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಗೊಲ್ಲಹಳ್ಳಿ ಗುಟ್ಟೆ ಮೈದಾನ ಬಳಿ ಕುಡಿದ ಮತ್ತಿನಲ್ಲಿ ಗಲಾಟೆಯಾಗಿತ್ತು. ಆಗ ಕೆಂಪನಾಯಕನಹಳ್ಳಿ ವಾಸಿ ತಿಲಕ್ನನ್ನ ಆರೋಪಿಗಳು ಭೀಕರವಾಗಿ ಕೊಲೆ ಮಾಡಿದ್ರು. ಇದೀಗ ಈ ಆರೋಪಿಗಳಾದ ಅಜಯ್ ಕುಮಾರ್, ರವಿಚಂದ್ರ ನಾಯಕ್, ಸಂಜಯ್ ಅಲಿಯಾಸ್ ನಾಯಿಬಾಬಾ ಹಾಗೂ ಮೊಹಮ್ಮದ್ ರಜಾಕ್ನನ್ನ ಬನ್ನೇರುಘಟ್ಟ ಪೊಲೀಸರು ಬಂಧಿಸಿದ್ದಾರೆ. ನನ್ನ ಜೊತೆಗೆ ಸಂಬಂಧ ಇಟ್ಟುಕೊಳ್ಳುವಂತೆ ಯುವತಿಗೆ ಮನು ಶರ್ಮಾ ಪೀಡಿಸಿದ್ದಾನೆ. ಇದೀಗ ಒಪ್ಪದಿದ್ದಾಗ ಹಾಸ್ಟೆಲ್ ಬಳಿ ಯುವತಿಗೆ ಕಿರುಕುಳ ನೀಡಿದ್ದಾನೆ. ಕ್ರಿಮಿಯ ಆಟಾಟೋಪದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಯುವತಿ ಹಾಸ್ಟೆಲ್ನಲ್ಲಿ ವಾಸವಾಗಿದ್ಲು. ಆಕೆ ಹಿಂದೆ ಬಿದ್ದಿದ್ದ ಆರೋಪಿ ಮನು ಶರ್ಮಾ ತನ್ನ ಜೊತೆ ಸಂಬಂಧ ಇಟ್ಟುಕೊಳ್ಳುವಂತೆ ಕಾಟ ಕೊಡ್ತಿದ್ದಂತೆ. ಆದರೆ ಯುವತಿ ಒಪ್ಪದಿದ್ದಾಗ ಹಾಸ್ಟೆಲ್ ಬಳಿ ಬಂದು ಗಲಾಟೆ ಮಾಡಿದ್ದಾನೆ. ಸದ್ಯ ಯುವತಿ ದೂರು ಆಧರಿಸಿ ಇಂದಿರಾನಗರ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ.
ಮಹಿಳಾ ದಿನಾಚರಣೆ ವೇಳೆ ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಭರ್ಜರಿ ಸ್ಟೆಪ್ ವೈರಲ್ ಆಗಿದೆ. ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ಮಹಿಳಾ ಸಿಬ್ಬಂದಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ವಿಜಯಕುಮಾರ್, ನಿರೂಪಣಾಧಿಕಾರಿ ಮಂಜುನಾಥ್, ಚಳ್ಳಕೆರೆ ಸಿಡಿಪಿಒ ರಾಜನಾಯ್ಕ್ ಮಾತ್ರವಲ್ಲ, ಮಹಿಳಾ ಸಿಬ್ಬಂದಿ ಮಾಡಿದ ಡ್ಯಾನ್ಸ್ ಈಗ ವೈರಲ್ ಆಗಿದೆ.